ಹಲೋ, ಗುಡ್ ಮಾರ್ನಿಂಗ್ ಎವ್ರಿವಾನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಂದು ಅನೋಮಲಿ ಸ್ಕ್ಯಾನ್ ಇತ್ತು. ಬೇಗನೆ ಎದ್ದು ರೆಡಿ ಆಗ್ತಾಯಿದ್ದೆ. ನನ್ನ ಕಬೋರ್ಡ್ ಅಂತೂ ಫುಲ್ ಮೆಸ್ಸಪ್ ಆಗಿ ಹೋಗ್ಬಿಟ್ಟಿದೆ. ನನಗೆ ಟೈಮೇ ಆಗ್ತಾಯಿಲ್ಲ, ಅಷ್ಟು ಪೇಷನ್ಸ್ ಕೂಡ ಇಲ್ಲ ನನಗೆ. ಸೊ ಔಟ್ಫಿಟ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ. ಹಲೋ, ವೆಲ್ಕಮ್ ಟು ಸಂಧ್ಯಾ ವಾಸು ಕನ್ನಡ ವ್ಲಾಗ್ಸ್. ಸೊ ಇವತ್ತು ಅನೋಮಲಿ ಸ್ಕ್ಯಾನ್ ಇದೆ ನಂದು. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೊರಟಿದ್ದೀವಿ. ಹೋಗ್ತಾ ಅಂದವೇ ಅಮ್ಮನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ನನಗೆ ಅವರು ನನ್ನ ಹಸ್ಬೆಂಡ್ ಇಬ್ಬರಿದ್ರೆ ನನಗೆ ಇವ್ರು ಇಬ್ಬರಿದ್ರೆ ತುಂಬ ಕಂಫರ್ಟಬಲ್ ಅನ್ನೋದಕ್ಕಿಂತ ಧೈರ್ಯ ನನಗೆ. ಯಾಕಂದರೆ ನಾನು ಯಾವತ್ತೂ ಹಾಸ್ಪಿಟಲ್ಗೆ ಮತ್ತು ಇಂಜೆಕ್ಷನ್ಸು ಇದರಿಂದ ದೂರನೇ. ನಾನು ತುಂಬ ಭಯ. ನಾನು ಎಲ್ಲ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ನನ್ನ ಹಸ್ಬೆಂಡ್, ನಮ್ಮಮ್ಮ, ನಮ್ಮ ಅತ್ತೆನೂ ಕೂಡ ಎಲ್ಲರೂ ನನ್ನ ಜೊತೆಗೆ ಬರ್ತಾರೆ. ನಾನು ಒಬ್ಬರ ಜೊತೆ ಇವ್ರ ಇಷ್ಟು ಜನನೂ ಇರ್ತಾರೆ. ನಾವು ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಅಮ್ಮನ ಪಿಕಪ್ ಮಾಡ್ಕೊಂಡು ಹೊರಡೋದಷ್ಟೇ. ಬಟ್ ಇವತ್ತು ಮೈಕ್ ಇದ್ರೆ ಚೆನ್ನಾಗಿರ್ತಿತ್ತು ಬಸ್ಸು. ಅದೇ ನಿಂದು ಆಗ್ತಿದೆ, ನಂದೇ ಆಗ್ತಾ ಇಲ್ಲ ಅಲ್ವಾ? ಅದೇನು ಸಿಗುತ್ತಲ್ಲ. ನಾನು ವೆರಿ ಬೇಸಿಕ್ ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ. ಬಿಫೋರ್ ನನ್ನ ಸ್ಕಿನ್ ಚೆನ್ನಾಗಿತ್ತು, ಬಟ್ ಈಗೀಗ ನನ್ನ ಸ್ಕಿನ್ ಹಾಳಾಗಿದೆ. ಈಗ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಯಾವ್ಯಾವ ಥರ ಸ್ಕಿನ್ಗೆ ಏನೇನು ನೆಸೆಸಿಟಿ ಇದೆ ಆ್ಯಸಿಡ್ಸ್ನೆಲ್ಲ ಸರ್ಚ್ ಮಾಡಿ ನಾನು ಸ್ಕಿನ್ ಕೇರ್ನ ಫಾಲೋ ಮಾಡ್ತಾಯಿದ್ದೀನಿ. ಬಟ್ ಈಗ ಸ್ವಲ್ಪ ಬೆಟರ್ ಆಗಿದೆ ಸ್ಕಿನ್ ಕೇರ್. ಸೊ ಇಬ್ಬರೂ ಬೇಗ ರೆಡಿ ಆಗ್ತಾಯಿದ್ವಿ, ಯಾಕಂದರೆ 9 o'clock ಅಷ್ಟರಲ್ಲೆಲ್ಲ ನಾವು ಅಲ್ಲಿ ಇರಬೇಕಿತ್ತು. ಇಬ್ಬರು ಬೇಗ ರೆಡಿಯಾಗಿ ನಾವು ಅಮ್ಮನ ಮನೆ ಕಡೆಗೆ ಹೊರಟ್ವಿ. ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಆಗಲಿ, ಎಲ್ಲಾದರೂ ಹೋಗಬೇಕಾದ್ರೆ ಆಗಲಿ, ನಮ್ಮ ಅಣ್ಣ ಯಾವಾಗಲೂ ನನ್ನ ಬ್ಯಾಗ್ ಎತ್ಕೊಂಡು ಬರ್ತಾರೆ. ನನ್ನ ಬ್ಯಾಗ್ ಕೂಡ ಎತ್ಕೊಳಕ್ಕೆ ಬಿಡಲ್ಲ. ಅವರೇ ಕರ್ಕೊಂಡು ಬರ್ತಾರೆ ಕೆಳಗಡೆವರೆಗೂ. ಸೊ ನಮ್ಮ ಮನೆ ಮುಂದೆನೇ ಹಸು ಸಾಕಿದ್ದಾರೆ. ಗೋಮಾತೆಗೆ ನಮಸ್ಕಾರ ಮಾಡ್ಕೊಂಡು ಇವತ್ತಿನ ದಿನ ಎಲ್ಲ ಚೆನ್ನಾಗಿ ಆಗಬೇಕಂತ ಕೇಳಿಕೊಂಡು ಅಮ್ಮನ ಮನೆಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಅಮ್ಮ ಟೊಮೆಟೊ ಬಾತ್ ಮಾಡಿದರು. ನನಗೆ ತುಂಬ ಇಷ್ಟ ಟೊಮೆಟೊ ಬಾತ್ ಅಂದರೆ. ಅದರಲ್ಲೂ ಅಮ್ಮ ಮಾಡೋ ಟೊಮೆಟೊ ಬಾತ್ ನಂಗೆ ತುಂಬಾ ಇಷ್ಟ. ಟಿಫನ್ ಮಾಡಿಕೊಂಡು ನಾನು ಫೈಲ್ಸ್ನೆಲ್ಲ ತೊಗೊಂಡು, ಎಲ್ಲ ಕರೆಕ್ಟಾಗಿ ತೊಗೋಬೇಕಲ್ವ, ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲನೂ ಹೇಳಿದರು. 1 day ಬಿಫೋರ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಅದನ್ನೆಲ್ಲ ತೊಗೊಂಡು ನಾವು ಹೊರಟ್ವಿ ಹಾಸ್ಪಿಟಲಿಂದ ನನಗೆ ಕಾಲ್ ಬರ್ತಾನೆ ಇತ್ತು. ನಾವು 1 hour ಲೇಟೇ ಆಗಿಬಿಡ್ತು ನಮಗೆ. ಯಾಕಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಲೇಟಾಗಿ ಬಂದರೆ, ನಿಮ್ಮ ಅಪಾಯಿಂಟ್ಮೆಂಟ್ ಟೈಮ್ ಆದಮೇಲೆ ಬಂದರೆ ನಿಮಗೆ ವೇಟಿಂಗ್ ಲಿಸ್ಟ್ ಜಾಸ್ತಿ ಇರುತ್ತೆ, ಬೇಗ ಬನ್ನಿ ಅಂತ ಅವ್ರು ಕಾಲ್ ಮಾಡ್ತಾಯಿದ್ರು. ಆದರೆ ಬ್ಯಾಂಗ್ಳೂರು ಟ್ರಾಫಿಕ್ ಗೊತ್ತಲ್ವ, ನಾವು ಯಾವ ಟೈಮ್ಗೂ ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲ್ಲ. ನಮ್ಮಮ್ಮ ಅದೇ ಬೈತಾಯಿದ್ರು, ಇನ್ನೊಂದು ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಬರಬೇಕಲ್ವ ಅಂತ. ಹೋದ್ವಿ, ನಾವು ವೆಯ್ಟ್ ಮಾಡಿಸ್ತಾಯಿದ್ರು. ಮತ್ತು ನನ್ನ ಕರ್ಕೊಂಡ್ರು. ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಸ್ಕ್ಯಾನ್. ಅಷ್ಟರಲ್ಲಿ ಬೇರೆಯವ್ರು ಬಂದುಬಿಟ್ರು. ಅಷ್ಟರಲ್ಲಿ ಮತ್ತೆ ರಿಟರ್ನ್ ಕಳಿಸಿದ್ರು, ವಾಪಸ್ ಕಳಿಸ್ಬಿಟ್ರು, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬನ್ನಿ ಅಂತ. ಆಮೇಲೆ ಸ್ಕ್ಯಾನ್ ಎಲ್ಲ 80% ಸ್ಕ್ಯಾನ್ ಮುಗ್ದಿತ್ತು. ಬಟ್ ಬೇಬಿದು ಪ್ರೊಫೈಲ್ ಆ್ಯಂಡ್ ಫೇಸ್ ಪೆಂಡಿಂಗ್ ಇರೋದ್ರಿಂದ ಹಾರ್ಟ್ದೆಲ್ಲ ಚೆಕ್ ಮಾಡಬೇಕಾಗಿತ್ತು. ಬಟ್ ನನಗೆ ರೈಟ್ ಸೈಡ್ ಪೊಸಿಷನ್ ಬರಬೇಕಿತ್ತು. ಅದಕ್ಕೂ ಒಂದು ಸ್ವಲ್ಪ ವೆಯ್ಟ್ ಮಾಡಿಸಿದ್ರು. ಬಟ್ ಎಲ್ಲ ಆಯಿತು. ಆಮೇಲೆ ಮತ್ತು ನನಗೆ ತುಂಬ ಟೆನ್ಷನ್ ಇತ್ತು, ಹೆಂಗಾಗುತ್ತೆ ಏನು, ಎಲ್ಲ ಚೆನ್ನಾಗಿ ಆಗಬೇಕು ಸಾಕು ಅಂತ. ಬಟ್ ಡಾಕ್ಟ್ರ್ ಹೇಳಿದ್ರೆ ಎವ್ರಿಥಿಂಗ್ ಈಸ್ ಓಕೆ, ನಿಮ್ಮ ಡಾಕ್ಟ್ರ್ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡಿ ರಿಪೋರ್ಟ್ ತೊಗೊಂಡು ಹೋಗಿ ಅಂತ. ನನಗೆ ತುಂಬ ಖುಷಿ ಆಯ್ತು ಅವಾಗ. ಮತ್ತು ನಮ್ಮ ಬೇಬಿ ಹಾರ್ಟ್ ಬೀಟ್ ಆಗಿರ್ಬೋದು, ಫೇಸು ಎಲ್ಲನೂ ನೋಡಿ ಖುಷಿ ಆಯಿತು. ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಆದರೆ ಏನು ಮಾಡೋದು, ಅವ್ರ ಅಪ್ಪನ ನೋಡೋಕ್ಕೂ ಬಿಡೋದಿಲ್ಲ, ಹಸ್ಬೆಂಡ್ನ ನೋಡೋಕ್ಕೆ ಬಿಟ್ಟಿಲ್ಲ. ಅದರಿಂದ ರಿಪೋರ್ಟ್ ತಂದಿದ ತಕ್ಷಣ ಅವರು, ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ನೋಡ್ತಾಯಿದ್ರು. ಮಗು ಫೇಸ್ ಯಾವ್ಯಾವ ಥರ ಕಾಣಿಸ್ತಾ ಇದೆ ಏನು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಅವರು ನೋಡ್ತಾಯಿದ್ರು. ಈ ಸ್ಕ್ಯಾನಲ್ಲಿ ನಾನು ಡಾಕ್ಟ್ರ್ ಹತ್ರ ಹೋದಾಗ ನಾನು ಫಸ್ಟ್ ಕೇಳಿದ್ದು ಏನಂತಂದರೆ, ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಹೇಗಿದೆ ಮತ್ತು ನನ್ನ ಪ್ಲೆಸೆಂಟಾ ಪೊಸಿಷನ್ ಹೇಗಿದೆ ಅಂತೆಲ್ಲ ಕೇಳಿದೆ. ಬಟ್ ಎಲ್ಲ ಓಕೆ ಅಂತ ಇತ್ತು. ಈ ಕ್ವಶನ್ಸ್ನ ನೀವು ಯಾರು ಮಿಸ್ ಮಾಡಬೇಡಿ. ಪ್ರೆಗ್ನೆನ್ಸಿ ಯಾರ್ಯಾರು ಜರ್ನಿಯಲ್ಲಿದ್ದೀರಾ ಅವರೆಲ್ಲರೂ ಅಷ್ಟೇ. ಪ್ಲೆಸೆಂಟ್ ಪೊಸಿಷನ್ ತುಂಬ ಇಂಪಾರ್ಟೆಂಟು. ಅದನ್ನೆಲ್ಲ ನೀವು ಕೇಳಿ ಡಾಕ್ಟ್ರ್ ಹತ್ರ ತಿಳ್ಕೊಳ್ಳಿ. ಆಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು
ನನಗೆ ಸ್ವೀಟ್ ಬೀಡ ತಿನ್ಬೇಕು ಅನಿಸ್ತಿತ್ತು. ಅಲ್ಲೇ ಸ್ವೀಟ್ ಬೀಡ ಇತ್ತು, ಅದನ್ನು ತಿಂದ್ಕೊಂಡು ನಾವು ಹೊರಟ್ವಿ, ಡಾಕ್ಟ್ರ್ ಹತ್ರ ಹೊರಟ್ವಿ ನಾವು. ಅಲ್ಲಿ ಹೋದರೆ ಅಲ್ಲೂ ತುಂಬ ಜನ ಇದ್ದರು. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಒಂದೇ ದಿನ ಅಂತಂದರೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಆದ್ರೂ ಒನ್ ಡೇಯಲ್ಲೇ ಎಲ್ಲ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು, ಮತ್ತು ರಿಪೋರ್ಟ್ಸ್ನ ಇಟ್ಕೊಂಡು ನಾವು ಜಾಸ್ತಿ ದಿನನೂ ವೆಯ್ಟ್ ಮಾಡೋಕ್ಕಾಗಲ್ಲ. ಡಾಕ್ಟ್ರ್ ಹತ್ರ ಮಾತಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಫೈನಲಿ ನಾನು ಡಾಕ್ಟರ್ನ ಮೀಟ್ ಮಾಡಿದೆ, ಬಟ್ ತುಂಬ ರಶ್ ಇತ್ತು. ನಮ್ಮ ಅಪಾಯಿಂಟ್ಮೆಂಟ್ ಬಂದುಬಿಟ್ಟು 17 ನಂಬರ್ ಇತ್ತು. ಅದರ ರಿಪೋರ್ಟ್ ನೋಟ್ಸ್ ಜೊತೆಗೆ ನಂದು ಚೆಕಪ್ ಕೂಡ ಅವತ್ತೇ ಇತ್ತು. ರಿಪೋರ್ಟ್ಸ್ ಆಗಿದ್ದರೆ ಬೇಗ ಬಿಟ್ಬಿಡ್ತಾಯಿದ್ರು, ಬಟ್ ನಂದು ಚೆಕಪ್ ಇರೋದ್ರಿಂದ 17 ಮೆಂಬರ್ಸ್ ಆದಮೇಲೆ ನಂದಿತ್ತು. ವೆಯ್ಟ್ ಮಾಡಿ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಫುಲ್ಲು ಬ್ಯಾಕ್ ಪೇಯ್ನ್, ರೆಸ್ಟ್ ಮಾಡಬೇಕಂತ ತುಂಬ ಅನಿಸ್ತಾಯಿತ್ತು. ಹೆಂಗೋ ಎಲ್ಲ ಮುಗಿಸ್ಕೊಂಡು ಡಾಕ್ಟ್ರ್ ಎಲ್ಲ ಓಕೆ ಇದೆ, ಮತ್ತು ನನ್ನ ಪ್ಲೆಸೆಂಟ್ ಪೊಸಿಷನ್ ಆಗಿರ್ಬೋದು ಎಲ್ಲ ಹೈಯೇ ಇದೆ, ಮೇಲೇ ಇದೆ. ಸೊ ಏನೂ ತೊಂದರೆ ಇರಲಿಲ್ಲ, ಎಲ್ಲ ಓಕೆ ಅಂದಮೇಲೆ ಸಮಾಧಾನ ಆಯಿತು. ಮನೆಗೆ ಬಂದು ನನಗೆ ಕೇಳ್ತಿರಾನೆ ನನಗೆ ಕಾಲು ಹೊತ್ತದಂದರೆ ನಮ್ಮ ಅತ್ತಿಗೆ ಚೈತ್ರಕ್ಕ ಅಂತ, ನನ್ನ ಅಕ್ಕ ಅಂತ ಕರಿತೀನಿ, ಇವರೇ. ಮತ್ತು ನನ್ನ ರಿಪೋರ್ಟ್ಸಲ್ಲಿ ನಮ್ಮ ಬೇಬಿದು ಫೇಸ್ ಎಲ್ಲ ಅವ್ರಿಗೂ ಎಲ್ಲ ನೋಡಿಸ್ತಾ ಇದ್ದೆ. ನೋಡಿಸ್ಕೊಂಡು ಫೇಸ್ ಎಲ್ಲಿದೆ ಏನು ಅಂತೆಲ್ಲ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು, ಆಮೇಲೆ ಅಮ್ಮ ನನಗೆ ಬಿಸಿ ಬಿಸಿ ಮುದ್ದೆ ಸಾಂಬಾರೆಲ್ಲ ಮಾಡಿದರು. ಊಟ ಮಾಡಿ ನಾನು ರೆಸ್ಟ್ ಮಾಡಿದೆ, ಯಾಕಂದರೆ ತುಂಬ ಬ್ಯಾಕ್ ಪೇಯ್ನ್ ಇತ್ತು. ತುಂಬ ನಿದ್ದೆನೂ ಬರ್ತಾಯಿತ್ತು, ಯಾಕಂದರೆ ದಿನ ಮಧ್ಯಾಹ್ನ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಇವತ್ತು ಲಾಂಗ್ ಡೇ ಅಂತಲೇ ಹೇಳ್ಬೋದು ಫೈನಲಿ.